ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಸ್ತೋತ್ರವಾಗಲಿ. ನಾವು ಸಂಜೆಗೊಂದು ಸತ್ಯ ಸಂದೇಶ ಎನ್ನುವಂತಹ ಈ ಸಂಚಿಕೆಯನ್ನು ವಾರಕ್ಕೊಂದು ಮಿಷನರಿಯ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳಲಿಕ್ಕೋಸ್ಕರವಾಗಿ ಅಪೇಕ್ಷಿಸುತ್ತಾ ಆ ಜೀವನ ಚರಿತ್ರೆಗಳನ್ನು ನಾನು ನಿಮ್ಮ ಮುಂದೆ ತೆರೆಯಲಿಕ್ಕೋಸ್ಕರವಾಗಿ ಕರ್ತನ ಅಪ್ಪಣೆಯನ್ನು ಹೊಂದಿಕೊಂಡವನಾಗಿ ಈ ದಿನದಿಂದ ಪ್ರತಿ ಭಾನುವಾರ ಸಂಜೆ ಸಮಯದಲ್ಲಿ ವಾರಕ್ಕೊಂದು ಮಿಷನರಿಯ ಸಂದೇಶ ಅನ್ನುವಂತಹ ಒಂದು ಶೀರ್ಷಿಕೆಯೊಟ್ಟಿಗೆ ಪ್ರಾರಂಭಿಸಲಿಕ್ಕಾಗಿ ಬಯಸ್ತಾ ಇದ್ದೇನೆ. ನಿಮ್ಮ ಪ್ರೋತ್ಸಾಹ, ಪ್ರಾರ್ಥನೆ ಮಾತ್ರವಲ್ಲದ ಸಹಕಾರದಿಂದ ಇದನ್ನು ಮುಂದುವರಿಸಲಿಕ್ಕೋಸ್ಕರವಾಗಿ ಸಹಾಯವಾಗ್ತದೆ ಎಂಬುದಾಗಿ ಹೇಳಿ ನಾನು ನಂಬುತ್ತೇನೆ. ಚಿಕ್ಕದಾದಂಥ ಪ್ರಾರ್ಥನೆಯೊಟ್ಟಿಗೆ ನಾವು ಈ ಸಂಚಿಕೆಯನ್ನು ಪ್ರಾರಂಭಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ದೇವರೇ, ದೇಶದಲ್ಲಿರುವಂಥ ನಂಬಿಗಸ್ತರನ್ನು ನಾನು ಆರಿಸಿ ತೆಗೆದುಕೊಳ್ಳುವೆನು. ಅವರೇ ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬೇಕೆಂಬುದಾಗಿ ಹೇಳಿದ್ದೀರಪ್ಪ ಸ್ವಾಮಿ. ಈ ಲೋಕದಲ್ಲಿ ಇನ್ನೂ ಸಹ ನಿನ್ನ ರಾಜ್ಯವಾಗಬೇಕು. ದೇಶಗಳು, ರಾಜ್ಯಗಳು, ಜನಾಂಗಗಳು ನಿಮ್ಮ ಕಡೆಗೆ ಮನದಿರುಗುವ ಹಾಗೆ ಅನೇಕರನ್ನು ನಿಮಗೋಸ್ಕರವಾಗಿ ಆರಿಸಿ ತೆಗೆದುಕೊಳ್ಳಲಿಕ್ಕೋಸ್ಕರವಾಗಿ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ ಅಪ್ಪ. ಈ ಸಂಜೆಯ ವೇಳೆಯಲ್ಲೂ ಅನೇಕರ ಮನಕಣ್ಣುಗಳನ್ನು ತೆರೆಪಡಿಸಿರಿ. ಒಬ್ಬೊಬ್ಬರು ಸಹ ನಿಮಗಾಗಿ ಮಿಷನರಿಯಾಗಿ ನಿಲ್ಲುವಾಗಿ ಕೃಪೆ ಮಾಡಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಅದೋನಿರಾಮ್ ಜಡ್ಸನ್ 1788ನೇ ಇಸವಿಯಲ್ಲಿ ಅಮೆರಿಕ ದೇಶದ ಉತ್ತಮವಾದಂಥ ಕುಟುಂಬದಲ್ಲಿ ಜನಿಸಲ್ಪಟ್ಟಂಥವರು. ಪ್ರಾರಂಭದಲ್ಲಿಂದಲೇ ತಂದೆ ತಾಯಿಗಳಿಂದ ಪ್ರೇರೇಪಣೆಗೊಂಡಂಥ ಇವರು ಕರ್ತನಿಗೋಸ್ಕರವಾಗಿ ಭಯಭಕ್ತಿ ಉಳ್ಳಂಥ ಜೀವಿತವನ್ನು ಜೀವಿಸಲ್ಪಟ್ಟಂಥವರು. ಕರ್ತನಿಗಾಗಿ ತನ್ನನ್ನು ಸಮರ್ಪಿಸಿಕೊಂಡಂಥವರು. 1811ನೇ ಇಸವಿಯಲ್ಲಿ ಯೌವನ ಕಾಲದಲ್ಲೇ ಇವರಿಗೆ ವಿವಾಹವಾಗಲ್ಪಡ್ತದೆ. ತನ್ನ ಪ್ರೀತಿಯ ಪತ್ನಿಯಾದಂಥ ಆನ್ ಎಂಬುದಾದಂಥವರನ್ನು ಅವರು ವಿವಾಹವಾಗಲ್ಪಟ್ಟು ಯೌವನ ಕಾಲದಲ್ಲೇ ಕರ್ತನ ಕರೆಯುವಿಕೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡವರಾಗಿ ಬರ್ಮಾ ದೇಶಕ್ಕೆ ಪ್ರಪ್ರಥಮ ಮಿಷನರಿ ಸೇವೆಗಾಗಿ ಕರ್ತನಿಂದ ಕಳುಹಿಸಲ್ಪಟ್ಟಂತಹ ದೈವ ಸೇವಕರಾಗಿದ್ದರು ಜಡ್ಸನ್ ರವರು. ಅವರು ವಿವಾಹವಾದಂತಹ ಆ ಸಮಯದಲ್ಲೇ ಕರ್ತನ ಸ್ವರಕ್ಕೆ ಕಿವಿಗೊಡಲ್ಪಟ್ಟರು. ತನ್ನವರ ನಡುವೆ ಜೀವಿಸುವುದಕ್ಕಿಂತಲೂ ಸಹ ನಶಿಸುವಂಥವರ ಜನಗಳ ನಡುವೆ ಹೋಗಲ್ಪಟ್ಟು ಅವರ ನಿತ್ಯತ್ವಕ್ಕೆ ನಡೆಸಿಕೊಳ್ಳುವಂಥದ್ದು, ಕರ್ತನಿಗೋಸ್ಕರವಾಗಿ ಅಂತ ಆತ್ಮಗಳನ್ನು ಆದಾಯಪಡಿಸುವಂತಹ ಆಲೋಚನೆಯುಳ್ಳವರಾಗಿ ಕರ್ತನ ಅಭಿಷೇಕವನ್ನು, ಕರ್ತನ ಕರೆಯುವಿಕೆಯನ್ನು ಗೌರವಿಸಲ್ಪಟ್ಟಂತಹ ಜಡ್ಸನ್ ರವರು 1811ನೇ ಇಸವಿಯಲ್ಲಿಯೇ ಬರ್ಮಾ ದೇಶಕ್ಕಾಗಿ ತಮ್ಮನ್ನು ತಾವು ಕರ್ತನ ಸಮ್ಮುಖದಲ್ಲಿ ಸಮರ್ಪಿಸಿಕೊಂಡವರಾಗಿ ಪ್ರಯಾಣಿಸಲ್ಪಡ್ತಾರೆ. ಅವರು ಹತ್ತಲ್ಪಟ್ಟಂತಹ ಹಡಗು ಫ್ರೆಂಚ್ ದೇಶದ ಹಡಗನ್ನು ಹತ್ತಿಕೊಳ್ಳುತ್ತಾರೆ. ಆ ಫ್ರಾನ್ಸ್ನ ಅಧಿಪತ್ಯದಲ್ಲಿದ್ದಂಥ ಹಡಗಿನಲ್ಲಿ ಅವರು ಹತ್ತಿಕೊಂಡು ಅವರು ಬರ್ಮಾ ದೇಶಕ್ಕೆ ಪ್ರಯಾಣಿಸಲಿಕ್ಕೆ ಬಯಸ್ತಾರೆ. ಆದರೆ ಅವರ ಆಲೋಚನೆಯಂತೆ ಯಾವುದೂ ಸಹ ಸ್ಥಳದಲ್ಲಿ ನಡೆಯೋದಿಲ್ಲ. ಫ್ರೆಂಚರು ಇವರನ್ನು ಆಂಗ್ಲರು ಎಂಬುದಾಗಿ ಹೇಳಿ ತಪ್ಪಾಗಿ ತಿಳಿದುಕೊಂಡು ಇವರನ್ನು ಬಂಧಿಸಲ್ಪಟ್ಟು ಇವರುಗಳಿಗೆ ದಂಡನೆಯನ್ನು ಕೊಟ್ಟು ಜಡ್ಸನ್ ರವರು ಮಾತ್ರವಲ್ಲದೆ ಅವರ ಪತ್ನಿ ಆನ್ ರವರನ್ನು ಬಂಧನದಲ್ಲಿ ಹಡಗಿನಲ್ಲೇ ಇಡಲ್ಪಡ್ತಾರೆ. ಪರಿಪರಿಯಾಗಿ ಜಡ್ಸನ್ ರವರು ಅವರನ್ನು ಬೇಡಿಕೊಳ್ಳುತ್ತಾರೆ. ನಾನು ಆಂಗ್ಲ ದೇಶದವನಲ್ಲ, ನಾನು ಸ್ವತಂತ್ರ ದೇಶವಾದಂಥ ಅಮೇರಿಕಾ ದೇಶದ ಪ್ರಜೆ. ನಾನು ದೇವರ ಸೇವೆಗೋಸ್ಕರವಾಗಿ ಬರ್ಮಾ ದೇಶಕ್ಕೆ ಹೋಗಬೇಕೆಂಬುದಾಗಿ ಅಂದುಕೊಂಡಿದ್ದೇನೆ ಎಂಬುದಾಗಿ ಹೇಳಿ ಪರಿಪರಿಯಾಗಿ ಬೇಡಿಕೊಂಡರೂ ಸಹ ಆದರೆ ಆ ಫ್ರೆಂಚ್ ಸೈನಿಕರು ಜಡ್ಸನ್ ರವರ ಯಾವ ಪ್ರಾರ್ಥನೆಯನ್ನು ಸಹ ಕೇಳೋದಿಲ್ಲ. ನಂತರದಲ್ಲಿ ಜಡ್ಸನ್ ರವರನ್ನು ಫ್ರಾನ್ಸ್ನ ಸೈನಿಕರು ಹಡಗಿನಲ್ಲಿ ಅವರು ನೇಮಿಸಿ ಒಡೆಯಲ್ಪಟ್ಟು ಹಡಗಿನಲ್ಲಿದ್ದಂತಹ ಬಂದಿಖಾನೆಗೆ ಅಂದರೆ ಸೆರೆಮನೆಗೆ ಹಾಕಲ್ಪಡ್ತಾರೆ. ಸೆರೆಮನೆಯಲ್ಲಿ ಚಿಂತಾಕ್ರಾಂತವಾಗಿ ಜಡ್ಸನ್ ರವರು ಮತ್ತು ಆನ್ ರವರು ಕುಳಿತುಕೊಳ್ಳುತ್ತಾರೆ. ಆ ಸಮಯದಲ್ಲೂ ಸಹ ಕರ್ತನನ್ನು ಅವರು ಬೇಡಿಕೊಳ್ಳುತ್ತಾರೆ. ದೇವರೇ, ನಿನ್ನ ಸೇವೆಗೋಸ್ಕರವಾಗಿ ತಾನೇ ನಮ್ಮನ್ನು ಕರೆದ್ರಿ, ಆದರೆ ಇಲ್ಲಿ ನಡೆಯುತ್ತಾ ಇರೋದು ಏನೋ ಎಂಬುದಾಗಿ ಹೇಳಿ ತಲೆ ಕೆಳಗಾಗಿ ಅವರು ಕಣ್ಣೀರು ಸುರಿಸುತ್ತಲೂ ವೇದನೆಯಿಂದ ದೇವರ ಸಮ್ಮುಖದಲ್ಲಿ ಯೇಸುವಿಗಾಗಿ ಅವರು ಪ್ರಾರ್ಥನೆಯನ್ನು ಸಲ್ಲಿಸುವಾಗ ತಲೆ ಎತ್ತಿ ನೋಡಲ್ಪಡ್ತಾರೆ. ಅವರ ಮುಂಭಾಗದಲ್ಲಿ ಸುಂದರವಾದಂಥ ಒಬ್ಬ ಯುವಕನು ಕುಳಿತಿರುವಂಥದ್ದನ್ನು ಕಾಣಲ್ಪಡ್ತಾರೆ. ಇದು ಇವರಿಗೆ ಆಶ್ಚರ್ಯವಾಗಲ್ಪಡ್ತಾರೆ. ತುಂಬ ಸುಂದರವಾದಂತಹ ಯುವಕ. ಆ ಯುವಕ ಇವರಿಗೆ, ನೀವು ಹಿಂಬಾಗಿಲಿನಲ್ಲಿ ಹೋಗುವುದಾದರೆ ನಿಮಗೊಂದು ಮಾರ್ಗ ಸಿಗಲ್ಪಡ್ತದೆ. ಆ ಮಾರ್ಗದಲ್ಲಿ ನೀವು ಯಾವ ಭಾಗದಲ್ಲೂ ಸಹ ಹೋಗದೆ ಒಂದೇ ಮಾರ್ಗದಲ್ಲಿ ನೀವು ಹೋಗ್ರಿ. ನೀವು ಹೋಗುವುದಾದರೆ ನಿಮಗೋಸ್ಕರವಾಗಿ ಹೊರಗೆ ಒಂದು ಹಡಗು ಸಿದ್ಧವಾಗಿರಲ್ಪಡ್ತದೆ. ಆ ಹಡಗನ್ನು ನೀವು ಹತ್ತುವುದಾದರೆ ನಿಮ್ಮನ್ನು ನೀವು ಯಾವ ಸ್ಥಳಕ್ಕೆ ಹೋಗಲ್ಪಡಬೇಕು ಆ ಸ್ಥಳಕ್ಕೆ ನೀವು ಹೋಗಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಅವರು ಮುಂಭಾಗದಲ್ಲಿದ್ದಂಥ ಯುವಕನನ್ನು ನೋಡುವಾಗ ಆ ಯುವಕ ಸನ್ನೆಯ ಮುಖಾಂತರವಾಗಿ ಇವರಿಗೆ ಆಲೋಚನೆಯನ್ನು ಹೇಳಿಕೊಡ್ತಾರೆ.
ನಂತರದಲ್ಲಿ ಅವರು ತೋರಿಸಲ್ಪಟ್ಟಂಥ ಅದೇ ಮಾರ್ಗವನ್ನು ಹಿಂತಿರುಗಿ ನೋಡಿದಾಗ ಆ ಮಾರ್ಗ ಚಿಕ್ಕದಾಗಿರುತ್ತದೆ. ಆ ಮಾರ್ಗದಲ್ಲಿ ಹೋಗಲಿಕ್ಕೋಸ್ಕರವಾಗಿ ಪತ್ನಿ ಅವರ ಕರೆದುಕೊಂಡು ನಿರ್ಧರಿಸಲಿಕ್ಕಾಗಿ ಅವರು ಈಗ ನಿಂತುಕೊಂಡಿದ್ದಾರೆ. ಈಗ ತಿರುಗಿ ಹಿಂದಿರುಗಿ ನೋಡ್ತಾರೆ. ಈ ಮಾರ್ಗಗಳ ಸೂಚನೆಯನ್ನು ಕೊಟ್ಟಂತಹ ಯುವಕನು ಕಾಣೆಯಾದನು. ಆ ನಂತರದಲ್ಲಿ ಇದು ಏನೋ ಆಶ್ಚರ್ಯವಾಗಿರಬಹುದಲ್ವಾ ಎಂಬುದಾಗಿ ತಿಳಿದುಕೊಂಡಂಥ ಜಡ್ಸನ್ ರವರು ತನ್ನ ಪ್ರಿಯ ಪತ್ನಿಯನ್ನು ಕರೆದುಕೊಂಡು ಆ ಯುವಕನು ಹೇಳಿದಂತಹ ಅದೇ ಮಾರ್ಗದಲ್ಲಿ ಅವರು ಮುಂದೆ ಮುಂದೆ ಹೋಗುತ್ತಾ ಅನೇಕ ಕೊಠಡಿಗಳು, ಮನೆಗಳು, ದೊಡ್ಡದಾದಂಥ ಚಿಕ್ಕದಾದಂಥ ಮನೆಗಳನ್ನು ಹತ್ತಿ ಇಳಿದು ನಂತರದಲ್ಲಿ ಕೊನೆಗೆ ಬರುವಾಗ ಅವರ ಮುಂಭಾಗದಲ್ಲಿ ಒಂದು ದೊಡ್ಡ ಹಡಗು ಸಿದ್ಧವಾಗಿ ಬೇರೊಂದು ಪ್ರಾಂತ್ಯಕ್ಕೆ ಹೋಗಲಿಕ್ಕೋಸ್ಕರವಾಗಿ ಸಿದ್ಧವಾಗಿರುತ್ತದೆ. ಜಡ್ಸನ್ ರವರು ಕೂಡಲೇ ತಡ ಮಾಡದಂತೆ ಹಡಗಿನ ಬಳಿಯಲ್ಲಿ ಹೋಗಿ ಅಲ್ಲಿದ್ದಂತಹ ಸಿಬ್ಬಂದಿಯನ್ನು ಕೇಳ್ತಾರೆ, ನೀವು ಎಲ್ಲಿಗೆ ಹೋಗ್ತಿದ್ದೀರಿ ಎಂಬುದಾಗಿ ಹೇಳುವಾಗ, ನಾವು ಭಾರತ ದೇಶಕ್ಕೆ ಹೋಗ್ತಾ ಇದ್ದೇವೆ, ಕಲ್ಕತ್ತಾಕ್ಕೆ ಈ ಹಡಗು ಹೋಗ್ತಾ ಇದೆ ಎಂಬುದಾಗಿ ತಿಳಿದಾಗ ಆ ಸಮಯದಲ್ಲಿ ಜಡ್ಸನ್ ರವರು ಸಂತೋಷವಾಗಿ ನಮ್ಮನ್ನು ಸಹ ಆ ದೇಶಕ್ಕೆ ನಾವು ಹೋಗಬೇಕೆಂಬುದಾಗಿ ಅಂದುಕೊಂಡಿದ್ದೇವೆ, ನಮ್ಮನ್ನು ಕರೆದುಕೊಂಡು ಹೋಗ್ತೀರಾ ಎಂಬುದಾಗಿ ಹೇಳುವಾಗ ಆ ಹಡಗಿನವರು ಒಪ್ಪಿಕೊಳ್ತಾರೆ. ದೇವರ ಉದ್ದೇಶ ಉನ್ನತವಾಗಿರುವಂಥದ್ದು. ಆ ಯುವಕನ ರೂಪದಲ್ಲಿ ಕರ್ತನೇ ಬಂದು ಇವರಿಗೆ ಸಹಾಯ ಮಾಡಲ್ಪಟ್ಟನು. ಪ್ರಿಯರೇ, ಮಾತ್ರವಲ್ಲದೆ ಇವರು ಭಾರತ ದೇಶಕ್ಕೆ ಹೋಗುವುದಕ್ಕಿಂತ ಬರ್ಮಾ ದೇಶಕ್ಕೆ ಹೋಗುವಂಥದ್ದೇ ದೇವರ ಚಿತ್ತವಾಗಿತ್ತು. ಆದರೆ ಭಾರತ ದೇಶದ ಮುಖಾಂತರವಾಗಿ ಬರ್ಮಾ ದೇಶಕ್ಕೆ ಹೋಗಬಹುದು ಎಂಬುದಾಗಿ ಹೇಳಿ ಅವರು ಅಂದುಕೊಂಡರು. ಯಾಕಂದರೆ ಆ ಕಾಲದಲ್ಲಿ ಬರ್ಮಾ ದೇಶವು ಸಹ ಭಾರತ ದೇಶಕ್ಕೆ ಸ್ವಾಧೀನದಲ್ಲಿದ್ದಂಥ, ಭಾರತ ದೇಶದ ಒಂದು ಸಾರ್ವಭೌಮತ್ವದಲ್ಲಿ ಇದ್ದಂಥ ದೇಶವಾಗಿತ್ತು. ಈಗ ಅವರು ಹಡಗಿನಲ್ಲಿ ಅನೇಕ ತಿಂಗಳುಗಳ ಪ್ರಯಾಣದ ನಂತರದಲ್ಲಿ ಕಲ್ಕತ್ತಕ್ಕೆ ತಲುಪಲ್ಪಡ್ತಾರೆ. ಆದರೆ ಅಲ್ಲಿಯೂ ಸಹ ಅವರನ್ನು ಸ್ವೀಕರಿಸಲಿಲ್ಲ ಯಾರು. ಕಲ್ಕತ್ತಾದಲ್ಲಿದ್ದಂಥ ಬ್ರಿಟಿಷ್ ಅಧಿಕಾರಿಗಳು ಇವರು ಕಲ್ಕತ್ತಾದ ಬಂದರಿನಲ್ಲಿ ಇಳಿಯಲಿಕ್ಕಾಗಿ ಅನುಮತಿ ಕೊಡೋದಿಲ್ಲ. ಕಾರಣ ಬ್ರಿಟಿಷರು ಒಡೆದು ಆಳುವಂಥ ನೀತಿಯನ್ನು ಅನುಸರಿಸ್ತಾ ಇದ್ರು. ಎಲ್ಲದರಲ್ಲಿ ದ್ವೇಷ, ದಬ್ಬಾಳಿಕೆಗಳಿಂದ ಜನಗಳನ್ನು ಸುಲಿಗೆ ಮಾಡ್ತಾ ಇದ್ರು. ಇವರು ಮಿಷನರೀಸ್ಗಳು ಎಂಬುದಾಗಿ ತಿಳಿದುಕೊಂಡ ನಂತರದಲ್ಲಿ ಇವರು ಒಂದು ವೇಳೆ ಕಲ್ಕತ್ತಾದಲ್ಲಿ ಬರುವುದಾದರೆ ನಮ್ಮ ವ್ಯಾಪಾರಕ್ಕೂ ಮಾತ್ರವಲ್ಲದೆ ಆಡಳಿತಕ್ಕೆ ತೊಂದರೆ ಆಗಲ್ಪಡ್ತದೆ. ಜನಗಳಿಗೆ ಒಳ್ಳೆಯದನ್ನು ಬೋಧಿಸ್ತಾರೆ, ಪ್ರಾಮಾಣಿಕತೆಗಳನ್ನು ಬೋಧಿಸ್ತಾರೆ. ಮಾತ್ರವಲ್ಲದೆ ಇವರು ಜನಗಳನ್ನು, ಮನಸ್ಸುಗಳನ್ನು ತಿರುಗಿಸಿ ನಮ್ಮ ಕಡೆಗೆ, ನಮ್ಮ ಆಡಳಿತ ಕಡೆಗೆ ಇವರು ತಿರುಗಿ ಬೀಳುವ ಹಾಗೆ ಎತ್ತಿ ಕಟ್ಟಬಹುದು. ಹಾಗಾಗಿ ಈ ಬ್ರಿಟಿಷ್ ಆಡಳಿತವಿರುವಂಥ ಈ ಸ್ಥಳದಲ್ಲಿ ಮಿಷನರಿಗಳಿಗೆ ಏನು ಕೆಲಸ ಎಂಬುದಾಗಿ ಹೇಳಿ ಅವರನ್ನು ಕಲ್ಕತ್ತಾದಲ್ಲಿ ಇಳಿಸಲಿಕ್ಕಾಗಿ ಬಿಡೋದಿಲ್ಲ. ಆದರೆ ಜಡ್ಸನ್ ರವರು ಇದನ್ನು ವಿರೋಧಿಸ್ತಾರೆ. ಮಾತ್ರವಲ್ಲದೆ, ನಾನು ಈ ದೇಶಕ್ಕೆ ಬಂದಿರುವಂಥದ್ದು ಸುವಾರ್ತೆ ಸಾರಲಿಕ್ಕಾಗಿ, ಅಷ್ಟು ದೂರದಾದಂಥ ದೇಶದಿಂದ ನಾನು ಬಂದಿದ್ದೇನೆ, ಮತ್ತೆ ನಾನು ಮರಳಿ ಹಿಂದಿರುಗಲಾರೆ ಎಂಬುದಾಗಿ ಹೇಳುವಾಗ ಬ್ರಿಟಿಷ್ ಅಧಿಕಾರಿ ಕಠಿಣ ಮಾತುಗಳಿಂದ ನಿಂದಿಸಲ್ಪಡ್ತಾರೆ. ನೀನು ಬಂದ ದೇಶಕ್ಕೆ ಹಿಂದಿರುಗಿ ಹೋಗು, ಈ ಭಾರತ ದೇಶದಲ್ಲಿ ನಿನಗೆ ಕೆಲಸವಿಲ್ಲ, ಇಲ್ಲಿ ನಿನ್ನನ್ನು ಇಳಿಸಿಕೊಳ್ಳಲಿಕ್ಕೂ ಸಹ ನಾವು ಸಿದ್ಧರಿಲ್ಲ ಎಂಬುದಾಗಿ ಹೇಳಿ ಕಠಿಣವಾದಂಥ ಮಾತುಗಳಿಂದ ನಿಂದಿಸಲ್ಪಡ್ತಾರೆ. ಇದರಿಂದ ನಿರಾಶೆಯು ಬೇಸರಗೊಂಡಂತಹ ಜಡ್ಸನ್ ರವರು ಅವರು ಏನು ಮಾಡಬೇಕೆಂಬುದಾಗಿ ಆಲೋಚನೆ ಮಾಡುವಾಗ ಅವರ ಪತ್ನಿ ಪ್ರೀತಿಯ ಆನ್ ಹೇಳಲ್ಪಡ್ತಾರೆ, ನೀನು ಯಾಕೆ ನಾವು ಮತ್ತೊಂದು ಸ್ಥಳಕ್ಕೆ ಹೋಗಲ್ಪಡಬಾರ್ದು, ರಂಗೂನ್ ಅನ್ನುವಂಥ ಪಟ್ಟಣಕ್ಕೆ ಹೋಗ್ಬೋದಲ್ವಾ? ಅಲ್ಲಿ ಹೋಗುವುದಾದರೆ ಅದೊಂದು ಚಿಕ್ಕದಾದಂಥ ಪಟ್ಟಣವಾಗಿರುತ್ತದೆ. ಕಲ್ಕತ್ತಾ ಅನ್ನುವಂಥದ್ದು ಬಹಳ ದೊಡ್ಡದಾದಂಥ ಪಟ್ಟಣವಾದ್ದರಿಂದ ಈ ಪಟ್ಟಣದಲ್ಲಿ ಇರುವಷ್ಟು ಜನ ಆ ರಂಗೂನ್ ಪಟ್ಟಣದಲ್ಲಿ ಬ್ರಿಟಿಷರು ಇರೋದಿಲ್ಲ, ಅಲ್ಲಿ ಅಧಿಕಾರಿಗಳು ಸಹ ಇರೋದಿಲ್ಲ. ನಾವು ಅಲ್ಲಿಂದಲೇ ಪ್ರಾರಂಭ ಮಾಡ್ಬೋದಲ್ವಾ, ನಂತರದಲ್ಲಿ ಬೇರೆ ಈ ಸ್ಥಳಗಳನ್ನು ಸಹ ಆವರಿಸಿಕೊಳ್ಬೋದಲ್ವಾ ಎಂಬುದಾದ ಆಲೋಚನೆಯನ್ನ ಅವರು ಆನ್ ರವರು ಜಡ್ಸನ್ ರವರಿಗೆ ಹೇಳ್ತಾರೆ. ಕರ್ತನ ಆಲೋಚನೆಯೇ ಉನ್ನತವಾದದ್ದಾಗಿತ್ತು. ಕರ್ತನು ಆನ್ ರವರ ಮುಖಾಂತರವಾಗಿ ಜಡ್ಸನ್ ರವರಿಗೆ ಮಾತನಾಡಲ್ಪಟ್ಟರು. ಈ ಒಂದು ತಿಳುವಳಿಕೆ ಮಾತುಗಳಿಗೆ ಕಿವಿಗೊಟ್ಟಂಥ ಜಡ್ಸನ್ ರವರು ಅವರು ಎಂದಿನ ಹಾಗೆ ರಂಗೂನ್ಗೆ ಆಯಿತು ಹೋಗೋಣ ಎಂಬುದಾಗಿ ಹೇಳಿ ಅವರು ತೀರ್ಮಾನಿಸಿಕೊಂಡು ರಂಗೂನ್ಗೆ ಹೊರಟಂತಹ ಹಡಗನ್ನು ಹತ್ತಿ ನಂತರದಲ್ಲಿ ರಂಗೂನ್ ಮುಖಾಂತರವಾಗಿ ಹೋಗಿ ಅವರು ಬರ್ಮಾ ದೇಶವನ್ನು ತಲುಪಲ್ಪಡ್ತಾರೆ. ಅವರು ಹೋಗುವಂಥ ಸಮಯದಲ್ಲಿ ಅನೇಕ ಮಾರ್ಗಗಳಲ್ಲಿ ಅಂಕುಡೊಂಕಾದಂಥ ರೀತಿಯಲ್ಲಿ ಹಡಗು ಹೋಗಲ್ಪಡ್ತಾ ಇದೆ. ಬರ್ಮಾ ದೇಶ ಸಮೀಪವಾದಂಥ ಸಮಯದಲ್ಲಿ ಸುಂದರವಾದಂಥ ಬೌದ್ಧ ದೇವಾಲಯಗಳು, ಅಲ್ಲಲ್ಲಿ ಚಿನ್ನದ ಲೇಪನಗಳಿಂದ ಕಟ್ಟಲ್ಪಟ್ಟಂಥ ವಿಧ ವಿಧವಾದಂಥ ಬುದ್ಧನ ವಿಗ್ರಹಗಳು, ದೊಡ್ಡದಾದಂಥ ದೇವಸ್ಥಾನಗಳು, ಇವೆಲ್ಲವನ್ನ ಆನ್ ಮತ್ತು ಜಡ್ಸನ್ ಅವರು ನೋಡುತ್ತಾ ಮುಂದೆ ಹೋಗುವಾಗ ಅವೆಲ್ಲವೂ ಸಹ ಅವು ಎಷ್ಟು ದೊಡ್ಡವಾಗಿದ್ದವು ಅಷ್ಟೇ ಇವರ ಮುಂದಿನ ಜೀವಿತದಲ್ಲಿ ಕರ್ತನಿಗೋಸ್ಕರವಾಗಿ ಅನುಭವಿಸಬಹುದಾದಂಥ ದೊಡ್ಡದಾದಂಥ ಕಷ್ಟ, ವೇದನೆಗಳು, ಶೋಧನೆಗಳ ಸಂಕೇತವಾಗಿಯೂ ಇತ್ತು. ಬರ್ಮಾ ದೇಶದವರು ಬುದ್ಧನನ್ನು ಆರಾಧಿಸುವಂಥವರಾಗಿದ್ದರು. ಮಾತ್ರವಲ್ಲದೆ ಬುದ್ಧನಿಗೋಸ್ಕರವಾಗಿ ತಮ್ಮನ್ನು ಸಮರ್ಪಿಸಿಕೊಂಡಂಥವರು. ಮಾತ್ರವಲ್ಲದೆ ಬರ್ಮಾ ದೇಶದಲ್ಲಿ ಬುದ್ಧನನ್ನು ಆರಾಧಿಸುವಂತಹ ಪಂಗಡಗಳಲ್ಲಿ ಅವರು ಒಬ್ಬರು ಅಧಿಕಾರಿಗಳಿರ್ತಾ ಇದ್ರು. ಅವರ ಅಧಿಕಾರದನುಸಾರವಾಗಿ ಇಡೀ ಜನಗಳು ಸಹ ಅವರಿಗೆ ಒಳಗಾಗಲ್ಪಡ್ತಾ ಇದ್ರು. ಒಂದು ರೀತಿಯಲ್ಲಿ ನೋಡುವುದಾದರೆ
ದಬ್ಬಾಳಿಕೆ ದೌರ್ಜನ್ಯಕ್ಕೆ ಒಳಪಟ್ಟು ನೀಗಲ್ಪಟ್ಟಂತಹ ಜನಗಳ ಸಂತತಿಯೇ ಅಲ್ಲಿತ್ತು. ಈಗ ಜಾರ್ಜಿನಾ ಅನ್ನುವಂಥ ಸ್ಥಳದಲ್ಲಿ ಕ್ವಾ ಅನ್ನುವಂಥ ನದಿಯ ಸಮೀಪದಲ್ಲಿ ಈಗ ಹಡಗು ನಿಲ್ಲಲ್ಪಟ್ಟಿತು. ಇಲ್ಲಿಂದ ಹಡಗಿನಲ್ಲಿ ಇಳಿಯಲ್ಪಟ್ಟಂಥ ಜಡ್ಸನ್ ಅವರು ರಾತ್ರಿಯ ಸಮಯವಾದದರಿಂದ ಹೇಗಾದರೂ ಮಾಡಿ ನಾವು ಇಲ್ಲಿ ಒಂದು ಸಣ್ಣದಾದಂತಹ ಒಂದು ಟೆಂಟನ್ನು ಹಾಕಿ ಉಳಿದುಕೊಳ್ಳೋಣ ಅನ್ನುವಂತಹ ಆಲೋಚನೆಯನ್ನು ತನ್ನ ಪತ್ನಿ ಆನ್ಗೆ ಹೇಳಲ್ಪಟ್ಟು ಅವರು ಆ ಚಳಿಯುವ ಭಯಂಕರವಾಗಿ ಕೊರೆಯುವಂಥ ಚಳಿಯ ನಡುವೆ ಅವರು ಟೆಂಟನ್ನು ಹಾಕಿ ಸಮುದ್ರದ ದಡದಲ್ಲಿಯೇ ಅವರು ವಿಶ್ರಾಂತಿಗೋಸ್ಕರವಾಗಿ ತಮ್ಮನ್ನು ತಾವು ಒಪ್ಪಿಸಿಕೊಡಲ್ಪಡ್ತಾರೆ. ಗುರುತಿಲ್ಲದ ದೇಶ, ಪರಿಚಯ ಇಲ್ಲದೆ ಇರುವಂಥ ಜನಗಳು, ಗೊತ್ತಿಲ್ಲದೆ ಭಾಷೆ ಇರುವಂತಹ ಅಂಥವರ ನಡುವೆ ಮುಂಜಾನೆ ಸಮಯದಲ್ಲಿ ಎದ್ದೇಳಲ್ಪಡ್ತಾರೆ. ಯಾರ ಜೊತೆಯಲ್ಲೂ ಸಹ ಮಾತನಾಡಲಿಕ್ಕೂ ಸಹ ಆಗುತ್ತಾ ಇಲ್ಲ, ಕಾರಣ ಬರ್ಮಾ ದೇಶದ ಭಾಷೆ ಇವರಿಗೆ ಗೊತ್ತಿರಲಿಲ್ಲ. ಆದುದರಿಂದ ಹೇಗೆ ಏನು ಮಾಡೋಣ ಅನ್ನುವಂಥ ಆಲೋಚನೆಯಲ್ಲಿರುವಾಗಲೇ ಒಂದು ಚಿಕ್ಕ ಹುಡುಗಿಯನ್ನು ದೂರದಿಂದಲೇ ದೃಷ್ಟಿಸಲ್ಪಡ್ತಾರೆ. ಆ ಚಿಕ್ಕ ಹುಡುಗಿಯ ಬಳಿಯಲ್ಲಿ ಹೋದಾಗ ಒಂದು ಮನೆ, ಆ ಮನೆಯಲ್ಲಿ ಆ ಚಿಕ್ಕ ಹುಡುಗಿ ಇರ್ತಾರೆ. ಆ ಮನೆಯಲ್ಲಿ ಆ ಚಿಕ್ಕ ಹುಡುಗಿಯನ್ನು ಹೊರತಾಗಿ ಮತ್ತಾರು ಇರೋದಿಲ್ಲ. ಅಲ್ಪ ಸ್ವಲ್ಪ ಆಂಗ್ಲ ಭಾಷೆಯನ್ನು ಅರಿತಿರುವಂತಹ ಹುಡುಗಿ ಆಕೆ. ಸ್ವಲ್ಪ ದಿವಸಗಳ ತನಕವಾಗಿ ಅಲ್ಲಿ ಇದ್ದು ನಂತರದಲ್ಲಿ ಆಕೆಯ ಪಾಲನೆ ಪೋಷಣೆಯಿಂದ ಅವರು ಸ್ವಲ್ಪ ಸನ್ನೆ ಮುಖಾಂತರವಾಗಿ ಬರ್ಮಾ ದೇಶದ ಒಂದು ಆ ಸ್ಥಿತಿಗತಿಗಳನ್ನು, ಆ ಸಮಾಜದ ವಾತಾವರಣವನ್ನು ಅವರು ತಿಳಿದುಕೊಳ್ಳಲಿಕ್ಕಾಗಿ ಪ್ರಯತ್ನ ಪಡ್ತಾರೆ. ಆಕೆ ಇವರ ಬಳಿಯಲ್ಲಿ ಏನಾದರೂ ಸಹ ಸಿಗಬಹುದು ಅನ್ನುವಂಥ ಅಪೇಕ್ಷೆಯಿಂದ ಇವರಿಗೆ ಊಟ ಉಪಚಾರಗಳೆಲ್ಲವನ್ನೇ ಮಾಡ್ತಾಳೆ. ಅವರ ಜೊತೆಯಲ್ಲಿ ಕೆಲವು ದಿವಸಗಳಿಂದ ಕೆಲವು ಬ್ರಿಟಿಷ್ ಅಧಿಕಾರಿಗಳು ಆ ಸ್ಥಳದಲ್ಲಿ ಇದ್ದುದರಿಂದ ಅಲ್ಪ ಸ್ವಲ್ಪ ಇಂಗ್ಲಿಷ್ ಭಾಷೆಯೂ ಸಹ ಆ ಚಿಕ್ಕ ಹುಡುಗಿ ಗೊತ್ತಿದ್ದರಿಂದ ಇವರ ಜೊತೆಯಲ್ಲಿ ಅಲ್ಪ ಸ್ವಲ್ಪ ಇಂಗ್ಲಿಷ್ ಭಾಷೆಗಳನ್ನು ಸಹ ಅವಳು ಮಾತನಾಡುವವರಾಗಿರ್ತಾರೆ. ಈಗ ನಂತರದಲ್ಲಿ ಇವರು ಹೇಗೆ ಸುವಾರ್ತೆಯನ್ನು ಸಾರಬೇಕು, ಈ ಸ್ಥಳದಲ್ಲಿ ಏನು ಮಾಡಬೇಕು ಅನ್ನುವಂಥ ಆಲೋಚನೆ ಇರುವಂಥ ಸಮಯದಲ್ಲಿ ಆ ಚಿಕ್ಕ ಹುಡುಗಿ ಹೇಳಲ್ಪಡ್ತಾರೆ, ಈ ಒಂದು ದೇಶದಲ್ಲಿ ಕಠಿಣವಾದಂಥ ಕಾನೂನುಗಳಿದೆ. ಇವರು ಬುದ್ಧನನ್ನು ಹಿಂಬಾಲಿಸುವಂಥವರು. ಮಾತ್ರವಲ್ಲದೆ ಈ ದೇಶದಲ್ಲಿ ಸುವಾರ್ತೆಗೂ ಅಥವಾ ಮಿಷನರಿಗಳಿಗೆ ಯಾವ ವಿಧವಾಗಿಯೂ ಸಹ ಸ್ವತಂತ್ರ ಕೊಡುವುದಿಲ್ಲ. ಮಾತ್ರವಲ್ಲದೆ ತಡೆಗಳನ್ನು ಮಾಡ್ತಾರೆ. ಆದರೆ ಇಲ್ಲಿಂದ ನೀವು ಸ್ವಲ್ಪ ಮುಂದುವರಿದು ಹೋಗುವುದಾದರೆ ಫ್ರಾನ್ಸ್ ದೇಶದ ಒಬ್ಬ ವ್ಯಕ್ತಿಯನ್ನು ನೀವು ಅಧಿಕಾರಿಯನ್ನು ನೋಡ್ಬೋದು. ಅವನ ಒಂದು ಆಲೋಚನೆ ನೀವು ತೆಗೆದುಕೊಂಡ ನಂತರದಲ್ಲಿ ಅವನು ನಿಮಗೆ ಸಹಾಯವನ್ನು ಮಾಡ್ಬೋದು ಎಂಬುದಾಗಿ ಹೇಳಲ್ಪಡ್ತಾರೆ. ನಂತರದಲ್ಲಿ ಇವರು ಆ ಚಿಕ್ಕ ಹುಡುಗಿ ಹೇಳಲ್ಪಟ್ಟಂತಹ ಆ ವ್ಯಕ್ತಿಯನ್ನು ಹುಡುಕಿ ಹೋಗಲ್ಪಡ್ತಾರೆ. ನಂತರದಲ್ಲಿ ಆ ವ್ಯಕ್ತಿ ಕಾಣಸಿಗಲ್ಪಟ್ಟು ಇವರು ನಾವು ಅಮೇರಿಕ ದೇಶದವರು, ಈ ದೇಶಕ್ಕೆ ದೇವರಾದ ಯೇಸು ಕರ್ತನ ಸುವಾರ್ತೆಯನ್ನು ಸಾರಲಿಕ್ಕಾಗಿ ಬಂದಿದ್ದೇವೆ ಎಂಬುದಾಗಿ ಹೇಳುವಾಗ ಈ ಮಾತುಗಳನ್ನು ಕೇಳಿಸಿಕೊಂಡಂಥ ಆ ಅಧಿಕಾರಿಯು ಇವರನ್ನು ನೋಡಿ ತುಂಬ ನಗಲ್ಪಡ್ತಾನೆ. ಮಾತ್ರವಲ್ಲದೆ ನೀವು ಮೂರ್ಖತನದಿಂದ ಈ ಸ್ಥಳದಲ್ಲಿ ಸುವಾರ್ತೆಯನ್ನು ಸಾರಲಿಕ್ಕಾಗಿ ಬಂದಿದ್ದೀರಿ. ಬರ್ಮಾ ದೇಶದ ಜನಗಳು ಕಠಿಣ ಜನಗಳು, ನೋಡುವುದಕ್ಕೆ ಅವರು ಸಾಧುಗಳ ಹಾಗೆ ಇದ್ದಾರೆ, ಸನ್ಯಾಸಿಗಳ ಹಾಗೆ ಶಾಂತ ಸ್ವಭಾವದವರಾಗಿ ಇದ್ದಾರೆ. ಆದರೆ ಅವರ ಹೃದಯದಲ್ಲಿರುವಂಥದ್ದೆಲ್ಲವೂ ಸಹ ಕೆಟ್ಟದ್ದು. ಅವರು ಕಠಿಣವಾದದನ್ನು ಮಾಡುವಂಥವರು, ಮನುಷ್ಯನನ್ನು ಸಹ ಸಾಯಿಸಲಿಕ್ಕೂ ಸಹ ಅವರು ಹಿಂಜರಿಯದೇ ಇರುವಂಥವರು. ಹಾಗಾಗಿ ಈಗಾಗಲೇ ಅನೇಕರನ್ನು ಆ ರೀತಿಯಲ್ಲಿ ಕೊಂದದ್ದು ಸಹ ನನ್ನ ಕಣ್ಣ ಮುಂದೆ ನೋಡಿದ್ದೇನೆ. ಈ ಸ್ಥಳದಲ್ಲಿ ಅನೇಕರನ್ನು ಸಾಯಿಸುವಂಥ ಸ್ಥಳವೂ ಸಹ ಇದೆ. ಹಾಗಾಗಿ ಈ ದೇಶಕ್ಕೆ ಮಾತ್ರವಲ್ಲದೆ ಈ ಧರ್ಮಕ್ಕೆ ವಿರುದ್ಧವಾಗಿ ಪ್ರಚಾರ ಮಾಡುವಂತಹ ನಿಮ್ಮನ್ನು ಅವರು ಖಂಡಿತವಾಗಲೂ ಸ್ವೀಕರಿಸ್ತಾರಾ ಎಂಬುದಾಗಿ ಹೇಳಲ್ಪಡ್ತಾರೆ. ಆದರೆ ಪರಿಪರಿಯಾಗಿ ಜಡ್ಸನ್ ಅವರು ಅವರ ಬಳಿಯಲ್ಲಿ ಏನನ್ನಾದರೂ ಒಂದು ಆಲೋಚನೆ ಸಿಗಬಹುದು ಎಂಬುದಾಗಿ ಹೇಳುವಾಗ, ಸರಿ, ಒಂದು ವೇಳೆ ನೀವು ಈ ದೇಶದಲ್ಲಿ ಸುವಾರ್ತೆಯನ್ನು ಸಾರಬೇಕಾದ್ರೆ ಒಂದು ಮಾತ್ರವೇ ಮಾಡಲಿಕ್ಕೆ ಸಾಧ್ಯ. ಅದೇನೆಂಬುದಾಗಿ ನೋಡುವುದಾದರೆ, ಈ ಬೌದ್ಧ ಧರ್ಮದ ಕುರಿತಾಗಿ ಆ ಜನಗಳು ಯಾರಾದರೂ ಒಬ್ಬನು ಬೇಸತ್ತು ಆ ಧರ್ಮವನ್ನು ಬಿಟ್ಟವನಾಗಿರಬೇಕು, ಇಲ್ಲಿನ ಆಡಳಿತವನ್ನು ವಿರೋಧಿಸುವವನಾಗಿರಬೇಕು. ಅಂಥವನೇನಾದರೂ ನಿಮಗೆ ಸಿಕ್ಕುವುದಾದರೆ ಅವನು ನಿಮಗೆ ಸಹಾಯವನ್ನು ಮಾಡ್ಬೋದು. ಅವನು ಭಾಷೆಯ ವಿಷಯದಲ್ಲೂ ಸಹ ಸಹಾಯ ಮಾಡ್ಬೋದು. ಹಾಗಾಗಿ ಅಂಥವರು ನಿಮಗೆ ಸಿಗಿದ್ರೆ ನೋಡಿ ಎಂಬುದಾಗಿ ಹೇಳಲ್ಪಡ್ತಾರೆ. ಮಾತ್ರವಲ್ಲದೆ ಆ ವ್ಯಕ್ತಿಯ ಬಳಿಯಲ್ಲಿ ಇವರು ಉಳಿದುಕೊಳ್ಳಲಿಕ್ಕೆ ಸ್ಥಳವನ್ನು ಸಹ ಕೇಳಿದುಕೊಂಡು ಇವರು ಗುರುತು ಹೇಳಲ್ಪಟ್ಟಂತಹ ಸ್ಥಳಕ್ಕೆ ಹೋಗಲ್ಪಟ್ಟು ವಾಸ ಮಾಡಲಿಕ್ಕಾಗಿ ಅಲ್ಲಿ ಟೆಂಟನ್ನು ಮಾಡಿಕೊಂಡು ಉಳಿದುಕೊಳ್ಳಲ್ಪಡ್ತಾರೆ. ನಂತರದಲ್ಲಿ ಈ ವ್ಯಕ್ತಿ ಆ ಬೌದ್ಧ ಧರ್ಮವನ್ನು ವಿರೋಧಿಸುವಂತಹ ಮತ್ತೊಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಮಾರನೇ ದಿನ ಜಡ್ಸನ್ ರವರ ಬಳಿಯಲ್ಲಿ ಬರ್ತಾರೆ. ಆತನ ಹೆಸರು ಉನ್ ಎಂಬುದಾಗಿ ಹೇಳಿ. ಹೀಗೆ ನಂತರದಲ್ಲಿ ಅವರು ಆ ಸ್ಥಳಕ್ಕೆ ಬರಲ್ಪಡ್ತಾರೆ. ಮಾತ್ರ ಅಲ್ಲದೆ ದಿನೇ ದಿನೇ ಉನ್ರವರ ಜೊತೆಯಲ್ಲಿ ಇವರು ಸಂಪರ್ಕವನ್ನು ಸಾಧಿಸಲ್ಪಡ್ತಾರೆ. ಮಾತ್ರ ಅಲ್ಲದೆ ಹೊಸದಾದಂಥ ಬರ್ಮೀಯ ಭಾಷೆಗಳನ್ನು ಕಲೀಲಿಕ್ಕೋಸ್ಕರವಾಗಿ ಅವರು ತಮ್ಮನ್ನು ತಾವು ಸಮರ್ಪಿಸಿಕೊಂಡವರಾಗಿ ಹಗಲು ರಾತ್ರಿಯ ವೇಳೆಯಲ್ಲಿ ಆ ಭಾಷೆಯನ್ನು ಕಲೀಲಿಕ್ಕಾಗಿ ಸಮರ್ಪಿಸಿಕೊಳ್ಳುತ್ತಾರೆ. ಮಾತ್ರವಲ್ಲದೆ ಬರ್ಮಾದ ನಿಘಂಟುಗಳನ್ನು ಕಲಿಯಲ್ಪಟ್ಟರು. ಮಾತ್ರವಲ್ಲದೆ ಅಲ್ಲಿದ್ದಂಥ ಅನೇಕ
ಬೌದ್ಧ ಧರ್ಮವನ್ನು ವಿರೋಧಿಸುವಂಥವ್ರು, ಬಿಟ್ಟಂಥವರು, ಆ ಆಡಳಿತಗಳನ್ನು ವಿರೋಧಿಸುವಂಥವರನ್ನು ಗುರುತಿಸಲ್ಪಟ್ಟು ಅವರ ಜೊತೆಯಲ್ಲಿ ಪ್ರೀತಿಯಿಂದಲೂ ಸ್ನೇಹದಿಂದಲೂ ಮಾತನಾಡುತ್ತಾ ದಿನೇ ದಿನೇ ಬರ್ಮಾ ಭಾಷೆಯನ್ನು ಕಲೀಲಿಕ್ಕೋಸ್ಕರವಾಗಿ ಜಡ್ಸನ್ ಮಾತ್ರವಲ್ಲದೆ ಆನ್ ಇಬ್ಬರೂ ಸಹ ತಮ್ಮನ್ನು ಹಗಲು ರಾತ್ರಿಗಳಲ್ಲಿ ತೊಡಗಿಸಿಕೊಳ್ತಾರೆ. ಆ ಸಮಯಗಳಲ್ಲಿ ಸುವಾರ್ತೆ ಕಠಿಣವಾದಂತಹ ಸಮಯ, ರಾತ್ರಿ ಹಗಲು ಎಂಬುದಾಗಿ ನಿದ್ರೆ ಇಲ್ಲದೆ, ಮಾತ್ರವಲ್ಲದೆ ಸರಿಯಾದಂಥ ಊಟೋಪಚಾರಗಳಿಲ್ಲದಂತೆ ನಿತ್ರಾಣಗೊಳ್ಳಲ್ಪಡ್ತಾರೆ. ತನ್ನ ಪ್ರೀತಿಯ ಪತ್ನಿಯಾದಂಥ ಆನ್ಲಿಗೂ ಸಹ ಕಾಲಾರ ವ್ಯಾಧಿ ತಗಲಲ್ಪಡ್ತದೆ. ಮರಣದ ಹೋರಾಟಗಳ ನಡುವೆ ಅವರ ಹೆಂಡತಿ ಸಾವು ಬದುಕಿನ ನಡುವೆ ಹೋರಾಡಲ್ಪಡ್ತಾರೆ. ಈ ನಡುವೆ ಅವರು ಅನೇಕ ಸಮಯದಲ್ಲಿ ತಮ್ಮನ್ನು ತಾವು ಕರ್ತನೆಗೋಸ್ಕರವಾಗಿ ಸಮರ್ಪಿಸಿಕೊಂಡಂತಹ ವಿಷಯದಲ್ಲಿ ಆಲೋಚಿಸಿಕೊಂಡವರಾಗಿ ಸೇವೆಗೋಸ್ಕರವಾಗಿ ತಮ್ಮ ಜೀವಿತವನ್ನು ನಾವು ಬದುಕಿದ್ರೂ ಸರಿ ಸತ್ತರೂ ಸರಿ ಕರ್ತನೆಗೋಸ್ಕರವಾಗಿ ಈ ಒಂದು ದೇಶವನ್ನು ಸಂಪಾದಿಸಿಯೇ ನಾವು ತೀರಬೇಕೆಂಬುದಾದಂಥ ನಿರ್ಧಾರದಲ್ಲಿ ಇರ್ತಾರೆ. ಹೀಗೆ ಪ್ರತಿದಿನವೂ ಸಹ ಜಡ್ಸನ್ ರವರು ತಮ್ಮನ್ನು ತಾವು ಕರ್ತನ ಚಿತ್ತವನ್ನು ಮಾಡಲಿಕ್ಕೋಸ್ಕರವಾಗಿ ಯಾವುದಾದ್ರೂ ಒಂದು ಸಮಯವನ್ನು ಹುಡುಕಿಕೊಂಡು ಇರುವವರಾಗಿರ್ತಾರೆ. ಕಾಲಾನಂತರಗಳಲ್ಲಿ ಆ ಒಂದು ಬರ್ಮಾ ದೇಶದ ಬೌದ್ಧ ಸನ್ಯಾಸಿಗಳ ಪರಿಚಯ ಆಗಲ್ಪಡ್ತದೆ, ರಾಜನ ಪರಿಚಯಗಳಾಗಲ್ಪಡ್ತದೆ, ಅಲ್ಲಿಗೆ ಹೋಗಿ ಬರೋಣವಾಗಲ್ಪಡ್ತದೆ, ಸುವಾರ್ತೆಗಳನ್ನು ಸಾರಲ್ಪಡ್ತಾರೆ. ಮಾತ್ರವಲ್ಲದೆ ಬರ್ಮಾ ದೇಶಕ್ಕೆ ಆ ಒಂದು ಭಾಷೆಗೆ ಸಂಬಂಧಿಸಿದಂತಹ ಬೈಬಲ್ಗಳನ್ನು, ಹೊಸ ಒಡಂಬಡಿಕೆಯನ್ನು ಸಹ ಇವರು ಬರೆಯಲಿಕ್ಕೆ ಶುರು ಮಾಡಲ್ಪಡ್ತಾರೆ. ಬರ್ಮಾ ದೇಶ ಮಾತ್ರವಲ್ಲದೆ ಬ್ರಿಟಿಷರ ನಡುವೆ ನಡೆಯಲ್ಪಟ್ಟಂಥ ಯುದ್ಧದಲ್ಲಿ ಇವರು ಸೆರೆ ಹಿಡಿಯಲ್ಪಡ್ತಾರೆ. ಸುಮಾರು 2 ವರ್ಷಗಳ ತನಕವಾಗಿ ಸೆರೆಮನೆಯಲ್ಲಿ ವಾಸ. ಸೆರೆಮನೆಯಲ್ಲೇ ಬರ್ಮಾ ದೇಶಕ್ಕೆ, ಬರ್ಮಾ ಭಾಷೆಗೆ ಸಂಬಂಧಿಸಿದ ಹಾಗೆ ಆ ಒಂದು ಭಾಷೆಯಲ್ಲಿ ಹೊಸ ಒಡಂಬಡಿಕೆಯ ಪುಸ್ತಕವನ್ನು ಜಡ್ಸನ್ ಅವರು ಬರೀತಾರೆ. ನಂತರದಲ್ಲಿ ಅವರು ಬಿಡುಗಡೆ ಆಗಲ್ಪಡ್ತಾರೆ. ಬರ್ಮಾ ದೇಶದ ಅಧಿಕಾರಿಗಳ ಕೈಗಡೆಯಲ್ಲಿ ಬರ್ಮಾ ದೇಶ ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಾಡುವವರು ಆಗಿಯೂ ಸಹ ಇರ್ತಾರೆ. ಮಾತ್ರವಲ್ಲದೆ ಆ ಒಂದು ದೇಶದಲ್ಲಿಯೇ ಯಾರು ಇವರನ್ನು ಹೀಯಾಳಿಸಲ್ಪಟ್ಟರು, ವಿರೋಧಿಸಿದ್ರು ಅಂಥವರ ನಡುವೆ ಕರ್ತನು ಜಡ್ಸನ್ ಅವರನ್ನು, ಮಾತ್ರವಲ್ಲದೆ ಅವರ ಪತ್ನಿ ಆನ್ ಅವರನ್ನು ಘನಪಡಿಸುವವರಾಗಿರ್ತಾರೆ. ಮಾತ್ರವಲ್ಲದೆ 2-3 ಸ್ಥಾಪನೆಯಾಗಿ ಒಂದು ಸಭೆಯನ್ನೇ ಅಲ್ಲಿ ಪ್ರಾರಂಭ ಮಾಡಲ್ಪಡ್ತದೆ. ಸಭೆ ಆರಾಧನೆಗಳು ಪ್ರಾರಂಭವಾಗಲ್ಪಡ್ತದೆ. ದಿನೇ ದಿನೇ ಅನೇಕ ಜನಗಳು ಕರ್ತನ ಕಡೆಗೆ ಮನದಿರುಗಲ್ಪಡ್ತಾರೆ. ಪ್ರಿಯರೇ, ಎಲ್ಲಿಯೋ ಅಮೇರಿಕಾ, ಎಲ್ಲಿಯೋ ಬರ್ಮಾ ದೇಶ, ಈ ದೇಶಕ್ಕೆ ಬಂದು ಗುರುತಿಲ್ಲದೇ ಇರುವಂತಹ ಜನಗಳು, ಅರಿವಿಲ್ಲದೇ ಇರುವಂಥ ಭಾಷೆಗಳನ್ನು ಕಲಿಯಲ್ಪಟ್ಟು ಬರ್ಮಾ ದೇಶಕ್ಕೆ ಪ್ರಪ್ರಥಮವಾಗಿ ಬೈಬಲನ್ನು ಭಾಷಾಂತರ ಮಾಡಲ್ಪಟ್ಟಂತಹ ಸೇವಕರು ಜಡ್ಸನ್ ಅವರಾಗಿ ಇದ್ದರು. ಇಂದು ನಮ್ಮ ಕೈಗಳಲ್ಲಿ ಬೈಬಲ್ ಇದೆ ಎಂಬುದಾಗಿ ನೋಡುವುದಾದರೆ ಅದಕ್ಕೆ ಅನೇಕರ ತ್ಯಾಗ, ಅನೇಕರ ಕಣ್ಣೀರು, ಅನೇಕರು ಉಪವಾಸವಿದ್ದು ಹಿಂಸೆಗಳನ್ನು, ಸೆರೆಮನೆಗಳನ್ನು ಅನುಭವಿಸಿ ನಮ್ಮ ಕೈಗಳಿಗೆ ಬೈಬಲನ್ನು ಕೊಟ್ಟಿದ್ದಾರೆ. ಜಡ್ಸನ್ ಅವರನ್ನು, ಅವರ ಪತ್ನಿ ಆನ್ ಅವರನ್ನು ಕರ್ತನು ಬರ್ಮಾ ದೇಶ ಮಾತ್ರವಲ್ಲದೆ ನಮ್ಮ ಭಾರತ ದೇಶದಲ್ಲಿ ಬಹಳವಾಗಿ ಉಪಯೋಗಿಸಲ್ಪಟ್ಟರು. ಆದರೆ ಇಂದು ಅವರು ಅನುಭವಿಸಲ್ಪಟ್ಟಂಥ ತ್ಯಾಗವನ್ನು ನೋಡುವುದಾದರೆ ನಾವು ಅನುಭವಿಸ್ತಾ ಇದ್ದೇವೆ. ಸ್ವಲ್ಪ ಕಾಲವೇ ಮೊಣಕಾಲನ್ನು ಊರ್ಲಿಕ್ಕಾಗದೇ ಇರುವಂಥ ಸ್ಥಿತಿಗಳಲ್ಲಿ ಇಂದಿನ ಅನೇಕ ಕ್ರೈಸ್ತ ಭಕ್ತರಿದ್ದಾರೆ. ಅಂದು ಮೊಣಕಾಲುಗಳೆಲ್ಲ ನಿಂತು ಬೈಬಲ್ಗಳನ್ನು ಬರೆಯಲಿಕ್ಕಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟಂಥವರು ಜಡ್ಸನ್ ಮಾತ್ರವಲ್ಲದೆ ಪತ್ನಿ ಆನ್ ಅವರಾಗಿದ್ದರು. ಇಂದು ನಾವು ಏನಾಗಿದ್ದೇವೆ? ನಮ್ಮನ್ನು ಕರ್ತನು ಆತನ ಚಿತ್ತಕ್ಕಾಗಿ ಆರಿಸಿ ತೆಗೆದುಕೊಂಡಿದ್ದಾರೆ. ನಮ್ಮನ್ನು ನಂಬಿ ಅವರು ಪ್ರಾಣವನ್ನು, ರಕ್ತವನ್ನು ಕೊಟ್ಟಿದ್ದಾರೆ. ಅವರಿಗೋಸ್ಕರವಾಗಿ ನಾವು ಸಮಯವನ್ನು ಕೊಡುವಂಥದ್ದು ಮಾತ್ರವಲ್ಲದೆ ಅವರ ಚಿತ್ತವನ್ನು ಮಾಡಲಿಕ್ಕಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳುವಂಥದ್ದು ಎಷ್ಟು ಪ್ರಯೋಜನವುಳ್ಳದಲ್ವ? ಎಷ್ಟು ಮಳೆ, ಗಾಳಿ, ಚಳಿ, ಅನ್ನವಿಲ್ಲದಂತೆ, ವಸ್ತ್ರವಿಲ್ಲದಂತೆ ಅವರು ಗುಡಿಸಲನ್ನು ಹಾಕಿಕೊಂಡು ತನ್ನ ಪತ್ನಿ ಸಾಯುವಂಥ ಸ್ಥಿತಿಯಲ್ಲೂ ಸಹ ಕರ್ತನನ್ನು ಆತುಕೊಂಡು ತಾವು ಬಂದಂತಹ ದೇಶಕ್ಕೆ ಕರ್ತನನ್ನು ಕೊಡುವುದಲ್ಲದೆ ಕರ್ತನನ್ನು ತಿಳಿಸದೆ ಹೊರತು ನಾವು ಹಿಂದಿರುಗಬಾರದು ಎಂಬುದಾಗಿ ನಿರ್ಧರಿಸಿಕೊಂಡು ಬರ್ಮಾ ದೇಶದಲ್ಲಿ ಸುವಾರ್ತೆಯನ್ನು ಸಾರಿ ಸಭೆಗಳನ್ನು ಸ್ಥಾಪನೆ ಮಾಡಿ ಬರ್ಮಾ ದೇಶದಲ್ಲಿ ಅವರು ಮಣ್ಣಾಗಲ್ಪಟ್ಟರು. ಆದರೆ ಕರ್ತನಲ್ಲಿ ಅವರು ನಿತ್ಯವೂ ಜೀವಿಸುವವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇಂದು ಯೇಸುವನ್ನು ಅರಿಯದೇ ಇರುವಂಥ ದೇಶಗಳು, ಅರಿಯದೇ ಇರುವಂಥ ನಾಡುಗಳು, ಅರಿಯದೇ ಇರುವಂಥ ಜನಗಳು, ಅರಿಯದೇ ಇಲ್ಲದೇ ಇರುವಂತಹ ಊರುಗಳು ಅನೇಕವಾಗಿದೆ. ಅಷ್ಟೇ ಯಾಕೆ, ನಿನ್ನ ಅಕ್ಕಪಕ್ಕದ ಮನೆಯಲ್ಲಿರುವಂಥವರು ಯೇಸುವನ್ನು ಅರಿತಿದ್ದಾರಾ? ಅವರ ಪ್ರೀತಿಯನ್ನು ಅರಿತಾ ಇದ್ದಾರಾ? ನಿನ್ನ ಕಣ್ಣ ಮುಂದೆ ಅನೇಕರು ನರಕಕ್ಕೆ ಹೋಗಲ್ಪಡ್ತಾ ಇದ್ದಾರೆ. ನೀನು ಸಹ ಜಡ್ಸನ್ ರವರ ಹಾಗೆ, ಸಹೋದರಿ ಆನ್ ರವರ ಹಾಗೆ ಕರ್ತನಿಗೆ ಒಪ್ಪಿಸಿಕೊಡುವುದಾದರೆ ದೇವರಾಗಿರುವ ಕರ್ತನ ನಿಮ್ಮನ್ನು ಬಹಳವಾಗಿ ಉಪಯೋಗಿಸಲಿಕ್ಕೆ ಶಕ್ತರು. ದೇವರು ನಂಬಿಗಸ್ತರನ್ನು ಹುಡುಕ್ತಾ ಇದ್ದಾರೆ. ನೀನು ನಂಬಿಗಸ್ತನಾಗಿ ಒಪ್ಪಿಸಿಕೊಡ್ತೀಯ? ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ,
ಬರ್ಮಾ ದೇಶಕ್ಕೆ ಅಪ್ಪ ನೀವು ಸುವಾರ್ತೆಯನ್ನು ತಲುಪಿಸಲಿಕ್ಕೂ ಸತ್ಯವೇದವನ್ನು ಬರೆಯಲಿಕ್ಕೂ ಕರ್ತನೆ ಅದೋನಿರಾಮ್ ಜಡ್ಸನ್ ಮತ್ತು ಅವರ ಪ್ರೀತಿಯ ಪತ್ನಿ ಆನ್ ರವರನ್ನು ಉಪಯೋಗಿಸಿದ ಹಾಗೆ ಕರ್ತನೆ ಈ ಕಡೆಗಾಲದಲ್ಲಿ ಅನೇಕ ಯವನಸ್ಥರನ್ನು, ಸಭೆಗಳನ್ನು, ಸೇವಕರನ್ನು, ದೈವ ಮಕ್ಕಳನ್ನು ಇದನ್ನು ಆಲಿಸುತ್ತಾ ಇರುವಂಥವನ್ನ ಕೂಡ ಉಪಯೋಗಿಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.